ನಾನಿವತ್ತು ರಾಮೇಶ್ವರಂ ಕೆಫೆ ಬಂದಿದ್ದೀನಿ. ಜನ ಮಾತ್ರ ಹೆವಿ ಕ್ರೌಡ್ ಇದ್ದಾರೆ. ಫೈನಲಿ ಫಸ್ಟು ಪುಡಿ ಇಡ್ಲಿ ಆರ್ಡರ್ ಮಾಡಿದ್ದೆ. ಈ ಪಡ್ಡು ಲಾಸ್ಟ್ ಆರ್ಡರ್ ಮಾಡೋದು ಒಂದು 15 ನಿಮಿಷ ಆದಮೇಲೆ ಬಂದಿದೆ. ಶೆಟ್ ಪೆಟ್ರೋಲ್ ಬೇರೆ ಖಾಲಿ ಆಗಿದೆ ಅನಿಸ್ತಾ ಇದೆ. ಎಲ್ಲ ತೆಗ್ದಿದೆ, ಹಾಕ್ಸ್ಕೊಂಡು ಹೋಗೋದು ಇವಾಗ. ಇದು ಗೋವಿಂದರಾಜ್ ನಗರ ಅಂಡರ್ ಪಾಸ್ ಇದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನಿವತ್ತು ರಾಮೇಶ್ವರಂ ಕೆಫೆ ಬಂದಿದ್ದೀನಿ. ರಾಜನಹಳ್ಳಿರುವ ರಾಮೇಶ್ವರಂ ಕೆಫೆಗೆ. ಇದು ನೈಟು ಆಲ್ಮೋಸ್ಟ್ 9:30 ಆಗಿದೆ. ನೋಡೋಣ, ಲೈಟಾಗಿ ಡಿನ್ನರ್ ತಿಂದ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ, ಹೇಗಿರುತ್ತೆ, ನಾವು ಏನೇನು ತಿಂತೀವಿ, ಏನೇನು ಐಟಮ್ ಆರ್ಡರ್ ಮಾಡ್ತೀವಿ, ಏನೇನಿರುತ್ತೆ, ಟೇಸ್ಟ್ ಹೆಂಗಿರುತ್ತೆ ಎಲ್ಲ ನೋಡೋಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಜನ ಮಾತ್ರ ಹೆವಿ ಕ್ರೌಡ್ ಇದ್ದಾರೆ. ಹುಡುಗ ಹೋಗಿದ್ದೀನಿ ಆರ್ಡರ್ ಮಾಡೋಕ್ಕೆ. ನೋಡೋಣ ಏನು ಆರ್ಡರ್ ಮಾಡ್ತಾನೆ ಗೊತ್ತಿಲ್ಲ, ಅವನಿಗೆ ಬಿಟ್ಟಿದ್ದೀವಿ ಆರ್ಡರ್ ಮಾಡೋಕ್ಕೆ. ಜನ ಹೆಂಗಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಹೊರಗಡೆ ಸ್ಟಾಫ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅದು ಡ್ರಿಂಕಿಂಗ್ ವಾಟರು, ಇದು ಹ್ಯಾಂಡ್ ವಾಶ್. ಇಲ್ಲೇ ಬೇಕಾದ್ರೆ ನಾವು ಆರ್ಡ್ರ್ ಮಾಡ್ಕೊಬೋದು. ಬಂದು ಕಾಫಿ, ಟೀ, ಬಂದು ಜ್ಯೂಸಸ್ಸು, ದೋಸೆ ಮತ್ತು ರೋಟಿ ಕೌಂಟರು. ಇದು ಅನ್ನಪೂರ್ಣ ಅಂತ. ಆರ್ಡ್ರ್ ಏನೋ ಮಾಡಿದ್ದೇನೆ, ಆದರೆ ಟೇಬಲೇ ಖಾಲಿ ಇಲ್ಲ ನಿಂತ್ಕೊಂಡು ತಿನ್ನೋಕೆ. ಅಷ್ಟು ಜನ ಇದ್ದಾರೆ. ಸುತ್ತಲೂ ಹೊಡಿತಾ ಇದ್ದೀವಿ. ಒಳ್ಳೆ ಅಶೋಕ್ ಕಟ್ಟೆ ರೌಂಡ್ ಹೊಡಿ ಹೆಂಗೆ ರಾಮೇಶ್ವರಂ ಕೆಫೆನ. ಒಪ್ಕೋತೀನಿ. ಫೈನಲಿ ಫಸ್ಟು ಪುಡಿ ಇಡ್ಲಿ ಆರ್ಡರ್ ಮಾಡಿದ್ದೀವಿ. ಇಡ್ಲಿ ತಿಂದ್ವಿ ಇವಾಗ ತಾನೇ. ಪುಡಿ ಇಡ್ಲಿ ಚೆನ್ನಾಗಿತ್ತು. ತುಪ್ಪ ಪುಡಿ ಚೆನ್ನಾಗಿತ್ತು. ಅದು ಸ್ವಲ್ಪ ಬಿಸಿ ಇರಲಿಲ್ಲ. ಬಿಸಿ ಇದ್ದಿದ್ರೆ ಇನ್ನೂ ಸೂಪರ್ ಟೇಸ್ಟ್ ಇರ್ತಾಯಿತ್ತು. ನೆಕ್ಸ್ಟ್ ನೋಡೋಣ, ಯಾವುದೋ ಡಿಫ್ರೆಂಟ್ ರೈಸ್ ಆರ್ಡರ್ ಮಾಡಿದಂತೆ. ರೈಸ್ ಬರಲಿ, ನೋಡೋಣ ಹೆಂಗಿರುತ್ತೆ. ಹೆಂಗಿತ್ತಪ್ಪ ಪುಡಿ ಇಡ್ಲಿ? ಪುಡಿ ಇಡ್ಲಿ ಟೊಮಾಟೊ ಬಾತಲ್ಲ. ಬುದ್ಧಿಗಿದೆ ಆಯ್ತಾ? ಹೆಸರು ಹೇಳೋದು. ಕಾಫಿ ಕುಡಿದೆ, ಟೀ ಕುಡಿದೆ, ತಲೆ ತಿಂತಾ ಇದೆಯಾ? ಮದ್ದೂರಲ್ಲಿ ಕುಡಿದೆ, ಚನ್ನಪಟ್ಟಣ ಕುಡಿದೆ, ರಾಮನಗರ ಕುಡಿದೆ. ಅದೇನು ಟಾನಿಕ ಕುಡಿದ್ರೆ ಶಕ್ತಿ ಬರಕ್ಕೆ? ಸೊ ಇವಾಗ ಪಡ್ಡು ಟೇಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡ, ಪಡ್ಡು ತಗೊಳ್ಳೋಣ ಇವಾಗ. ಈ ಪಡ್ಡು ಸೊ ನೆಕ್ಸ್ಟ್ ಇವಾಗ ದೋಸೆ ಆರ್ಡರ್ ಮಾಡೋಕ್ಕೆ ಹೋಗಿದ್ದೀವಿ. ಪಡ್ಡು ಬಂದು 90 ರೂಪೀಸು, ಪುಡಿ ಇಡ್ಲಿ ಬಂದು 110, ಮತ್ತು ಟೊಮೊಟೊ ಬಾತ್ ಬಂದು 110. ಅದೇ ದೋಸೆ ಬಂದ್ಬಿಟ್ಟು 140 ಇದೆ. 140, 135. ಈ ಪುಡಿ ಮಸಾಲ ದೋಸೆ ಹೇಳಿದ್ವಿ. ನೋಡೋಣ, ಅದು ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳಿ. ಲಾಸ್ಟ್ ಆರ್ಡರ್ ಮಾಡೋದು ಒಂದು 15 ನಿಮಿಷ ಆದ್ಮೇಲೆ ಬಂದಿದೆ. ಒಳಗಡೆ ಏನಿದೆ? ಒಳಗಡೆ ಪಲ್ಯ. ಇದು ಗೀ ಪುಡಿ ದೋಸೆನಾ? ಏನಪ್ಪ ಇದು? ಫೈನಲಿ ಡಿನ್ನರ್ ಆಯಿತು. ರಾಮೇಶ್ವರಮಿಂದ ಆಚೆ ಹೋಗ್ತಾ ಇದೀವಿ. ಮಳೆ ಬೇರೆ ಬರ್ತಾ ಇದೆ. ನೋಡೋಣ. ಎಲ್ಲ ನಮ್ಮ ಡ್ರೀಮ್ ಅಪಾರ್ಟ್ಮೆಂಟ್ಸ್. ಹೊಡಿಯಪ್ಪ ಹೊಡಿಯಪ್ಪ, ಕಿಕ್ ಹೊಡಿ. ಇಳಿಬೇಕಾ? ಅಯ್ಯೋ, ಮಳೆ ಟೈಮಲ್ಲಿ
ನಮ್ಮ ಬಾಡಿಗೆ ಅಷ್ಟೇ ಅಲ್ಲ, ಬಾಡಿಗಳಿಗೂ ಏನೋ ಒಂಥರ ಜುಮು ಆಗ್ಬೋದು ಅನ್ಸುತ್ತೆ. ಸ್ಟಾರ್ಟೇ ಆಗಲ್ಲ ಅಪ್ಪ. ಸ್ಟಾರ್ಟೇ ಆಗೋದಲ್ಲಪ್ಪ, ಕಿಕ್ಕೆ ಹೊಡೆಯಕ್ಕೆ ಆಯ್ತಾ ಇಲ್ಲ ಈಗ. ಯಾಕೆ ಗೊತ್ತಾ? ಏನಾಯ್ತು? ತಿಂದಿರೋ ರೇಂಜಿಗೆ ಸುಸ್ತಾಗ್ಬಿಟ್ಟಿದೆ. ಏನು ತಿಂದಪ್ಪ? ಆಫ್ಟರ್ ಆಲ್ ಏನದು, ಒಂದು ಟೊಮಟೊ ಬಾತು, ಒಂದು ಇಡ್ಲಿ, ಆಮೇಲೆ ಪುಡಿ ದೋಸೆ, ಆಮೇಲೆ ಪುಡಿ ಗೀ ಅನ್ನೋದು, ಪುಡಿ ಗೀ ಹೇಳಾಯ್ತು. ಇನ್ನು ಆಮೇಲೆ ಟೊಮಟೊ ಬಾತು ಹೇಳಾಯ್ತು. ಆಮೇಲೆ ಏನದು ಇನ್ನೊಂದು ಲಾಸ್ಟಲ್ಲಿ ಬೂಸ್ಟ್ ಸೀಕ್ರೆಟ್ ಆರ್ ಎನರ್ಜಿ. ಏನೂ ತಿಂದಿರ ಹೆಂಗಿದ್ಯಲ್ಲೋ, ಇನ್ ತಿಂದ್ರೆ ಹೆಂಗೋ ಇರ್ತೀಯ. ಮಗ ತಂದು ಆಡ್ಕಸ್ಬಿ ಅಂಡಾಳಿ. ಹೆಲ್ಮೆಟ್ ಇಲ್ಲ, ಅದರಿಂದ ಒಳಗಡೆಯಿಂದ ಹೋಗ್ತಿದ್ದೀವಿ. ಒಳಗಡೆ ರೌಂಡ್ಸ್ ಇವಾಗ ಇದೆ ಹೆಲ್ಮೆಟು, ಬಟ್ ಇಲ್ಲಿಗೆ ತಂದಿಲ್ಲ. ಅಲ್ಲಿ ಒಂದು ಮೆಡಿಕಲ್ ಇಟ್ಟಿದ್ದೀವಿ, ಅಲ್ಲಿ ಹೋಗಿ ಎತ್ಕೊಂಡು ಸೀದಾ ಅಲ್ಲಿಂದ ಮನೆಗೆ ಓಡಬೇಕು. ಬಂದ್ವಿ ಫೈನಲಿ ನಾವು ಹೆಲ್ಮೆಟ್ ಇಟ್ಟಿರೋ ಜಾಗಕ್ಕೆ ಬಂದಿದ್ದೀವಿ, ಮೆಡಿಕಲ್ಗೆ. ಮಜಾ ಏನು ಗೊತ್ತಾ, ನನ್ನ ಗಾಡಿ ತಂದಿದ್ದೀನಿ, ನನ್ನ ಗಾಡಿ ತಂದಿರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಅವನೇನಾದ್ರು ಹೇಳಿದ ಅಂದರೆ ಗಾಡಿ ಅವ್ನ ಗಾಡಿಯಲ್ಲೇ ಮನೆಗೆ ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಎದ್ಬಿಟ್ಟು ನೋಡ್ಬೇಕಾಯ್ತು ಗಾಡಿಯಲ್ಲಿ ಅಂತ. ಶೆಟ್ ಪೆಟ್ರೋಲ್ ಬೇರೆ ಖಾಲಿ ಆಗಿದೆ ಅನಿಸ್ತಾ ಇದೆ, ಬುರ್ಬುರು ಅಂತ ಇದೆ. ನೋಡೋಣ, ಇವಾಗ ವೆಸ್ಟ್ ಕಾಡ್ರೋಡಲ್ಲಿದ್ದೀನಿ, ನಿಯರ್ ಬೈ ಪೆಟ್ರೋಲ್ ಬಂಕು ನಯಾರ ಅದೇ ಅಲ್ಲಿ. ನೋಡೋಣ, ತೆಗ್ದಿದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೊರಡೋದು. ತೆಗ್ದಿದ್ದೋ ಇಲ್ವೋ ಅಂದ್ಕೊಂಡಿದ್ದೆ, ಇಲ್ಲ ತೆಗ್ದಿದ್ದೆ, ಹಾಕ್ಸ್ಕೊಂಡು ಹೋಗೋದು. ಇವಾಗ ನಾವು ಜಸ್ಟು ಒಂದು ಪೆಟ್ರೋಲ್ ಬಂಕು ಟಾಪಿಕ್ನ ಮಾತಾಡ್ತಾ ಇದ್ವಿ. ಏನಂತಂದರೆ, ಈ ವಿಜಯನಗರ ಸ್ಟ್ರೆಚ್ಚಲ್ಲಿ ಆ ರೋಡಲ್ಲಿ ಇವಾಗ ಮಾರುತಿ ಮಂದಿರಿಂದ ಹಿಡ್ದು ಹತ್ತಿಗುಪ್ಪೆ ಅಲ್ಲಿ ದಾಟಿದ್ರೆ ಪೆಟ್ರೋಲ್ ಬಂಕ್ ಇದೆ, ಬಟ್ ಹತ್ತಿಗುಪ್ಪೆ ಪೆಟ್ರೋಲ್ ಬಂಕ್ ಎನಿ ಟೈಮ್ ತೆಗ್ದಿರಲ್ಲ. ಮತ್ತು ಇಂಥ ಸಮಯದಲ್ಲಿ ಏನಾದ್ರು ಎಮರ್ಜೆನ್ಸಿ ಅಂತ ಇದ್ದಾಗ ನೈಟ್ ಟೈಮಲ್ಲಿ ಇಲ್ವಲ್ಲ, ಆ ಥರ ಏನಾದ್ರು ಒಂದು ಪ್ಲ್ಯಾನ್ ಮಾಡಬೇಕಪ್ಪ. ಅಂದರೆ ಈ ಥರ ನೈಟ್ ಟೈಮಲ್ಲಿ ಯಾವುದಾದ್ರು ಈ ಥರ ಪೆಟ್ರೋಲ್ ಬಂಕ್ಸು ಓಪನ್ ಮಾಡಬೇಕಲ್ಲ. ಅದು ಎಮರ್ಜೆನ್ಸಿ ಅಂತ ಬಂದು ಇವಾಗ ಆ ಕಡೆ ಹೋಗ್ತಾ ಇರ್ತೀವಿ ನೋಡಿ, ಇನ್ ಕೇಸ್ ಆ ಕಡೆ ಹೋದಾಗ ಎಮರ್ಜೆನ್ಸಿ ಟ್ರಕ್ ಆದರೆ ಪೆಟ್ರೋಲು ಎಲ್ಲೂ ಸಿಗೋಲ್ಲ ಅಪ್ಪ. ಎಷ್ಟೋ ಸಲ ನಮಗೆ ಆಗಿದೆ ಆ ಥರ. ಇದು ಗೋವಿಂದರಾಜ ನಗರ ಅಂಡರ್ ಪಾಸ್. ಇದು ನಾನು ಸುತ್ತಮುತ್ತಲು ಈ ಅಂಡರ್ ಪಾಸಿಗೆ ಖರ್ಚು ಮಾಡಿರೋಷ್ಟನ್ನ ಎಲ್ಲೂ ನೋಡಿಲ್ಲಪ್ಪ. ಅಷ್ಟು ಖರ್ಚು ಮಾಡೋರೆ. ಪುಣ್ಯ ಏನು ಅಂತ ಹೇಳಿದ್ರೆ ಇವತ್ತು ಲೈಟ್ ಸ್ವಲ್ಪ ಕಮ್ಮಿ ಇದೆ. ಇಲ್ಲ ಅಂದರೆ ನೋಡಿ, ಆ ಮೇಲ್ಗಡೆ ಲೈಟ್ ಹಾಕೊಂಡು ಮಾಡಿ ಹತ್ರಕ್ಕೆ ಹೋದಾಗ ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಮೇಲಿದು ಸೀಲಿಂಗ್ ಲೈಟ್ ಹಾಕೋರ, ಲೆಫ್ಟ್ ಸೈಡಲ್ಲಿ ಒಂದು ಲೈಟು, ಇಲ್ಲೂ ಅಷ್ಟೇ ಅಪ್ಪ. ಮಧ್ಯ ಅಕ್ಕಪಕ್ಕ ಇಲ್ಲೆಲ್ಲ ಲೈಟ್ಗಳಿದೆ. ಕಾಸ್ಟ್ಲಿಯೆಸ್ಟ್ ಅಂಡರ್ ಪಾಸ್ ಅಂತ ಅನ್ಸುತ್ತೆ ನಾನು ನೋಡಿರೋದೇ. ಸುತ್ತಮುತ್ತಲು ನಾನಿರೋ ಈ ವಿಜಯನಗರ, ದಾಸಹಳ್ಳಿ, ಬಸವೇಶ್ವರನಗರ ಸುತ್ತಮುತ್ತಲು ಇರೋ ಅಂಡರ್ ಪಾಸಲ್ಲಿ ಇದೇ ಕಾಸ್ಟ್ಲಿಯೆಸ್ಟ್ ಅನಿಸುತ್ತೆ. ಇದೇ ಖರ್ಚನ್ನ ರೋಡ್ಗಳ ಮೇಲೆ ಹಾಕಿದರೆ ಎಷ್ಟೋ ರೋಡ್ಗಳು ಹಳ್ಳ ತಿಣ್ಣೆಗಳಿವೆ, ಮಾಡಿದರೆ ಉಪಯೋಗ ಆಗ್ತಾಯಿತ್ತು ಅಂತ ನನ್ನ ಅನಿಸಿಕೆ. ನಿಮಗೂ ಹಾಗೆ ಅನಿಸುತ್ತಾ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ಬಾಯ್ ಚಂದು. ಓಕೆ, ಇವಾಗ ಫೈನಲ್ ಹೊಡ್ತಾ ನಿಂಗೆ ರೈಟು, ನಾನು ಲೆಫ್ಟು. ಫೈನಲಿ ಬ್ಲಾಗ್ನ ಎಂಡ್ ಮಾಡೋ ಸ್ಟೇಜಲ್ಲಿ ಇದ್ದೀನಿ. ಒಟ್ಟಾರೆ ಹೇಳಬೇಕು ಅಂದರೆ ರಾಮೇಶ್ವರಂ ಕೆಫೆ ಹೇಳಬೇಕು ಅಂತ ಹೇಳಿದ್ರೆ, ರಾಮೇಶ್ವರಂ ಕೆಫೆ ರಿವ್ಯೂ ಹೇಳಬೇಕು ಅಂತಂದರೆ ಚೆನ್ನಾಗಿತ್ತು. ಎಲ್ಲ ಕಾಸು ಕೊಟ್ಟೋದಕ್ಕೆ ಏನೂ ಮೋಸ ಇಲ್ಲ. ಮತ್ತು ವೈಬ್ಗಾದರೂ ಕಾಸು ಕೊಡಲೇಬೇಕು. 1:30 ಮಧ್ಯರಾತ್ರಿವರೆಗೂ ಇರ್ತಾರೆ. ಚೆನ್ನಾಗಿತ್ತು, ಎಲ್ಲ ಟೇಸ್ಟು ಸೂಪರಾಗಿತ್ತು. ನೀವೇನಾದ್ರು ಟೇಸ್ಟ್ ಮಾಡಬೇಕು ಅಂದರೆ ನಿಯರ್ ಬೈ ಹೋಗಿ ಟೇಸ್ಟ್ ಮಾಡ್ಬೋದು. ಹಲವಾರು ಕಡೆ ಇರಬೇಕು ಬೆಂಗಳೂರಲ್ಲಿ, ಬಟ್ ಎಲ್ಲೆಲ್ಲಿ ಅಂತ ಗೊತ್ತಿಲ್ಲ. ಬಟ್ ನಾನು ಹೋಗಿದ್ದು ರಾಜಾಜಿನಗರ, ಅಲ್ಲಿ ಹೋಗ್ಬಿಟ್ಟು ಟೇಸ್ಟ್ ಮಾಡ್ಬೋದು. ಮತ್ತು ಇನ್ನೂ ನನ್ನ ಚಾನಲ್ನ ನೋಡ್ತಾ ಇರೋರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವೀಡಿಯೋಗೆ ಲೈಕು, ಶೇರು, ಕಮೆಂಟ್ ಕೊಡೋದು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಏನು ಬಿಡಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು.